ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಜನತಾದಳ ಎಲ್ಲರೂ ಸೇರಿ ಮಾಡಿದ್ರಿ. ಇವ್ರು ಏಕಾಏಕಿ ಮಾಡಿದ್ದಾರೆ. ಇದರಲ್ಲಿ ಇವ್ರಿಗೇನ್ ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ರ ಎಲ್ಲ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗಲೇ ಬೆಂಗಳೂರು ನರಕ ಆಗಿದೆ. ಕಸ ತೆಗೆಯೋರಿಲ್ಲ, ನರಕ ಆಗಿದೆ, ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದು ವರ್ಷದಿಂದ ₹1 ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ₹1 ಕೊಡಕ್ಕೂ ಈಗ ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಇದರಿಂದ ಏನು ಉಪಯೋಗ ಆಗ್ತೈತೆ? ಚರ್ಚೆ ಮಾಡಿ. ಎಲ್ಲ MLA ಕರೆದು ಮಾಡ್ಬೇಕಾಯ್ತು. 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರಲ್ಲ, ಏನಿತ್ತು? 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅಶ್ವಥ್ ನಾರಾಯಣ ಅವರೇ, ಲಾಸ್ಟ್ ಟೈಮ್ ಅಧ್ಯಕ್ಷರೇ ಕಾಂಗ್ರೆಸ್ ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ರಿ. ಅದಕ್ಕೆ 5 ಜನ ಮೆಂಬರ್ ಮಾಡಿದ್ರಿ ಕಾಂಗ್ರೆಸ್ ಅವ್ರನ್ನ. ಅವರ ಅಭಿಪ್ರಾಯ ತಗೊಂಡು ನಾವು ಮಾಡಿದ್ದು. ಯಾರು ಬೇಕೋ ಇಲ್ಲ, ಅಧಿಕಾರಿಗಳು ಕೊಟ್ಟರು. ಅಧಿಕಾರಿಗಳಿಗೆ ಏನ್ ಗೊತ್ತಿದೆ? ಅವ್ರಿಗೆ ಅವ್ರು ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಅವ್ರಿಗೇನು ಬದ್ಧತೆ ಇದೆ ಬೆಂಗಳೂರು ಬಗ್ಗೆ? ಅವ್ರಿಗೇನ್ ಬದ್ಧತೆ ಇದೆ? ನಾವು ಬದುಕೋರು ಇಲ್ಲಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಾವು ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು. ನಾವು ಎಲ್ಲ ಪಕ್ಷದ ಎಲ್ಲಿಂದ ಬಂದು ಅವರು ಕಾಯ್ದೆ ಮಾಡ್ಬಿಟ್ಟು ಹೊರಟ್ರೆ ಒಂದು ಸಮಿತಿಯನ್ನು ಮಾಡಿ, ಶಾಸಕರ ಸಮಿತಿ, ಒಂದು ರೀತಿ ಮರಣ. ವಿಧಾನ ಪರಿಷತ್ತಿಂದ, ವಿಧಾನಸಭೆಯಿಂದ ಒಂದೇ ಇದು ನೋಡಿ. ಇದು ಸೆನ್ಸೇಷನ್ ಇಶ್ಯೂ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು. ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ, ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮಗೆ. ಅವಮಾನ ಮಾಡ್ತಾ ಇದ್ದೀರಿ. ಪ್ರಧಾನಮಂತ್ರಿ 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಬೆಂಗಳೂರು ನಗರದ ಆಡಳಿತ ಸುಧಾರಣೆಗೋಸ್ಕರ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ದೇಶನ ಭಾಗ ಮಾಡ್ಬಿಡಿ, ಚರ್ಚೆ ಮಾಡಿ. ಏನ್ ಭಾಗ? ಬೆಂಗಳೂರು ಚರ್ಚೆಗೆ ಅವಕಾಶ ಇದೆ. ಸರ್ವನಾಶ ಚರ್ಚೆಗೆ ಅವಕಾಶ ಇದೆ. ಚರ್ಚೆ ಮಾಡುವಂತ ಈಗಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಸರ್, ಒಂದು ನಿಮಿಷ ಸರ್. ಈಗ